ಆರ್ಟಿಒ ಕಚೇರಿ ಮುಖ್ಯ ಕಾನೂನುಗಳಲ್ಲಿ ಅನುಮೋದಿಸಿದ ಮಿತಿಮೀರಿದ ವಾಹನಗಳ ತಪಾಸಣೆ ಒಳಗೊಂಡ ಹಾಗೂ ಸಭಾಪತಿಗಳ ಬಾಯಿಂದ ಆ ರೀತಿ ಮಾತುಗಳು ಅವಕಾಶ ಮಾಡಿಕೊಡ್ಬೇಕು. ನಾವು ಈಗಾಗಲೇ ಅದು ಒಂದು ನಿಮಿಷ ರೀ, ಹೊರಗ ಆ ಮನೆಯಲ್ಲಿ ಆದದ್ದನ್ನ ನಾವು ಹೇಳಕ್ ಆಗುದಿಲ್ಲ. ನೋಡಿದ ಪರಿಸ್ಥಿತಿ ನೋಡ್ತೀವಿ. ಸಭಾಪತಿಗಳೇ, ಕಾನೂನು ಮಂತ್ರಿ ಬಗ್ಗೆ ಹೇಳ್ತಾ ಇದ್ದಾರೆ, ಅವರನ್ನು ಕರೆಸಿ ಚರ್ಚೆ ಮಾಡೋಣ. ಕರೆಸಿ ಕಾನೂನು ಮಂತ್ರಿಗಳ ಬಗ್ಗೆ ಹೇಳಿದ್ದಾರೆ, ಅವ್ರನ್ನ ಕರೆಸಿ ಚರ್ಚೆ ಕೂಡ್ರಿ. ಇವತ್ತು ಉತ್ತರ ಕೊಟ್ಟಿದ್ದಾರೆ ಸಭಾಪತಿಗಳೇ. ನಮ್ಮ ಸಭಾಪತಿಗಳ ಕೊಡಿ, ನಾ ನೋಡಕ್ರ ಬೇಕಲ್ಲ, ನೋಡ್ಬೇಕಲ್ಲ, ಕೊಡಿ, ಅದನ್ನ ಮಾತಾಡೋಣ, ಅದ್ರ ಬಗ್ಗೆ ಕ್ರಮ ತಗೊಳ್ಳೋಣ. ಮಾನ್ಯ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಉತ್ತರ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಸಿಂಧನೂರು ಅಗತ್ಯವಿರುವ ಎಲ್ಲ ಮಾನದಂಡಗಳು ಪೂರೈಸಲ್ಪಟ್ಟಿದೆ ಅಂತ ತಿಳಿಸಿರುತ್ತಾರೆ. ಆನ್ಲೈನ್ ವ್ಯವಸ್ಥೆ ಮೂಲಕ ಸಾರ್ವಜನಿಕ ಸೇವೆಗಳನ್ನು ಪಡೆಯಬಹುದು ಎಂದು ತೀರ್ಮಾನ ಆಗಿಲ್ಲ. ಇದು ಬಹಳ ವಕ್ರವಾಗಿ ನಡೀತಾ ಇದೆ. ಇದೇನ್ ಮಾಡಂತ ಹೇಳ್ಬಿಡಿ. ಇಲ್ಲ, ಇದು ನ್ಯಾಯಬದ್ಧವಾಗಿ ನಡೀತಾ ಇದೆಯಾ? ಇಲ್ಲ ಅಂತಂದ್ರೆ ಆರ್ಟಿಒ ಕಚೇರಿ ಮುಖ್ಯ ಕಾನೂನುಗಳಲ್ಲಿ ಅನುಮೋದಿಸಿದ ಮಿತಿಮೀರಿದ ವಾಹನಗಳ ತಪಾಸಣೆ ಒಳಗೊಂಡ ಹಾಗೂ ವಿರೋಧ ಪಕ್ಷದ ಸಭಾಪತಿಗಳು ಎದುರಿಸ್ತಾರ, ಸರ್ಕಾರ ಎದುರಿಸ್ತಾರ, ಗೂಂಡಾಗಿರಿ ಮಾಡ್ತಾರ. ಇಲ್ಲ ಇಂಥದ್ದನ್ನು ನಾವು ಒಪ್ಪಬೇಕು. ಈ ಗೂಂಡಾಗಿರಿ ಎದುರಾಗಿಲ್ಲ, ಎಂತ ದುಂಡಾವರ್ತಿ ಇದು. ದುಂಡಾವರ್ತಿ ನಾವು ಎದುರಿಸಬೇಕು. ದುಂಡಾವರ್ತಿಗೆ ನಾವು ಎದುರಾಗಿಲ್ಲ. ಏನ್ ಮಾಡ್ತಾರೆ? ಸದನ ನಡೀಬೇಕು, ಸದನದ ನಡವಳಿಕೆಗೆ ಗೌರವ ಬರಬೇಕು, ಸಂವಿಧಾನಕ್ಕೆ ಗೌರವ ಬರಬೇಕು. ಸಂವಿಧಾನವನ್ನೇ ಗೌರವ ಮಾತಾಡೋ ಮಾತು. ಯಾರು ಗೌರವ ಕೊಡೋರು? ಇವರಿಗೆ ಗೌರವ ಇದೆಯಾ? ಮಾನ ಮರ್ಯಾದೆ ಇದೆಯಾ? ಇವ್ರಿಗೆ ಮಾನ ಮರ್ಯಾದೆ ಇಲ್ಲ. ರೂಲ್ ಪ್ರಕಾರ ನಡಿಬೇಕು ಅಂತಂದ್ರೆ ರೂಲ್ ಬೇಕು. ರೂಲ್ ಪ್ರಕಾರ ನಡೀಲ್ಲ. ಯಾಕೆ ರೂಲ್ ಬೇಕು?
ಇಷ್ಟ ಬಂದಂಗೆ ನಡೆಸೋದಾದ್ರೆ ಮಾಡ್ರಿ ಮಾಡ್ರಿ. ಕೊಡ್ರಿ ಎರಡು ನಿಮಿಷ ನಾ ಹೇಳ್ತೀನಿ ಒಂದೆರಡು 2 ನಿಮಿಷ ಕೂಡಿ 2 ನಿಮಿಷ ಕೂಡಿ 2 ನಿಮಿಷ ನೋಡಿ. ಒಂದು ನಿಮಿಷ ನಾ ಹೇಳೋ ಮಟ್ಟ ಕೇಳಿ ನೋಡಿ. ವಿರೋಧ ಪಕ್ಷ ನಾಯಕರ ನಾ ಬಂದ ಕೂಡಲೇ 2 ಸರಿ ವಿನಂತಿ ಮಾಡೀನಿ. ಎಲ್ಲರೂ ನಿಮ್ಮ ಸ್ಥಳಕ್ಕೆ ಹೋಗಿ ಕೂತ್ಕೊಳ್ಳಿ ಅಂತ ಹೇಳ್ಕೊಂಡು ಹೇಳಿ ನಿಮ್ಮ ಸ್ಥಳಕ್ಕೆ ಹೋಗಿ ಕೂತ್ಕೊಳ್ಳಿ. ನಿಮ್ದೇನು ನ್ಯಾಯ? ಈಗ ಅವರು ತಿಮ್ಮಾಪುರ ಅವ್ರ ಬಗ್ಗೆ ಉತ್ತರವನ್ನು ಹೇಳ್ಬೇಕು ಅನ್ನೋದು ಹೌದಲ್ಲ? ನಿಮ್ದು ಅದ್ರ ಬಗ್ಗೆ ಸರ್ಕಾರಕ್ಕೆ ನಾ ಹಿಂಗೆ ಮಾಡಂತ ಹೇಳೋಕ್ಕಾಗೋದಿಲ್ಲ. ಸರ್ಕಾರ ನಿನ್ನೇನು ಹೇಳಿ ಉತ್ತರ ಹೇಳತ್ತೀವಿ. ಈಗಾಗಲೇ ನಾವೇನಂದ್ರೆ ಗವರ್ನರ್ ಇದ್ರ ಮೇಲೆ ಅಡ್ರೆಸ್ ಮಾಡೋಕ್ಕೆ ಅನುಮತಿ ಕೊಡ್ತೀವಿ, ಮಾಡಾಕತ್ತಾರೆ. ಒಂದು ಹಂತಕ್ಕೆ ಬರಲಿ, ಬಂದಾಗ ನೀವು ಬೇಕಾದ್ರೆ ಅದನ್ನು ಹಠ ಹಿಡ್ಕೊಂಡು ಕೂತ್ಕೊಳಕತ್ತಾರೆ. ಈಗ ಅವ್ರು ಅಲ್ಲಿ ಕರೆದಾರಿಗೆ ಅರ್ಧ ಮಾತಾಡೋ ಡಿಸೋಜ್ ಅವರು ರಮೇಶ್ ಬಾಬು ಅವ್ರು ಮಾತಾಡಬೇಕು. ನಾವು ಬಂದದ್ದೇ ಯಾಕಂದ್ರೆ ಗವರ್ನರ್ ರಾಜ್ಯಪಾಲರ ಏನು ಭಾಷಣಕ್ಕೆ ನಾವು ವಂದನೆ ಸಲ್ಲಿಸಕ್ಕೆ ಬಂದ್ವಿ. ಅದಾಗ ಶುರು ಆಗಿದೆ. ಈಗ ಅದು ವೆದರ್ ಇಟ್ ಇಸ್ ದ ರೈಟ್ ಆರ್ ರಾಂಗ್ ಅನ್ನೋದು ಆಮೇಲೆ ನೋಡಕತ್ತೀವಿ. ಶುರು ಆಗಿದೆ, ಮಾತಾಡ್ತಾರೆ. ಈಗ ಮಾತಾಡಲಿ, ಅದು ಮುಗಿಲಿ. ನಿಮ್ದು ಏನೇ ಇದ್ರೂ ನಾ ಕೇಳುವಂಥ ಜವಾಬ್ದಾರಿ ನಮ್ದಿದೆ. ಕೇಳೋನು ದಯಮಾಡಿ ನನ್ನ ಮಾತು ಕೇಳಿ. ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೋತೀನಿ. ಜನ ಎಲ್ಲ ನಮ್ಮ ಬಗ್ಗೆ ಏನು ತಿಳ್ಕೊತಾರೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸ್ಥಳಕ್ಕೆ ಕುಂದರಿ, ಸದನ ನಡೆಸೋನು. ನೀವೇನಾದ್ರೂ ಮತ್ತು ನೀವು ಅದರ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರೆ ಖಂಡಿತವಾಗಿ ನಾನು ಸಮಯ ಕೊಡ್ತೀನಿ. ರಾತ್ರಿ 1 ಗಂಟೆ ಆದರೂ ಚಿಂತಿಲ್ಲ, ನಿಮಗೆಲ್ಲ ಮಾತು ಕೊಡ್ತೀನಿ. ನಾನು ಹೇಳ್ತೀನಿ 1 ನಿಮಿಷ. ನಾ ಹೇಳ್ತೀನಿ ಒಂದು ನಿಮಿಷ. ಅವರು ಒಂದು ನಿಮಿಷ. ಇದು ನಾವು ಮಾಡಿದಂತ ಇದು ನಾವು ಮಾಡಿದಂಥ ನೇಮಗಳು, ನಾವು ರಚನೆ ಮಾಡಿದಂಥ ನೇಮಗಳು. ಈ ನೇಮಗಳನ್ನು ಹರಿದು ಹಾಕೋದು ಸೂಕ್ತವಲ್ಲ. ದಯಮಾಡಿ ವಿರೋಧ ಪಕ್ಷ ನಾಯಕರ ಇದನ್ನು ಹರಿದು ಹಾಕೋದು ಸರಿಯಲ್ಲ. ಅದನ್ನು ಹರಿದು ಹಾಕಬಾರ್ದು. ಇದನ್ನು ನಾವು ಮಾಡಿದಂಥ ನೇಮ. ನಮಗಿದ್ದೊಂದು ಏನಂದ್ರೆ ನಮಗೂ ಅದೊಂದು ಇದ್ದಂಗೆ, ಏನು ಸಂವಿಧಾನ ಇದ್ದಂಗೆ. ಇದನ್ನು ನಾವು ಹರಿದು ವಿರೋಧ ಪಕ್ಷ ನಾಯಕರಂತಾವು ಜವಾಬ್ದಾರಿ ಸ್ಥಾನದಲ್ಲಿದ್ದಂಥವ್ರು ಇದನ್ನು ಮಾಡಬಾರ್ದು. ದಯಮಾಡಿ ಇದರಲ್ಲಿ ನೀವು ಸ್ವಲ್ಪ ಎಡಬೇರಿ ಅಂತ ನಾನು ಭಾವನೆ ಮಾಡ್ತೀನಿ. ಪ್ಲೀಸ್ ಒಂದು ವಿಷಯ. ಮಾನ್ಯ ಸಭಾಪತಿಗಳೇ, ಅವ್ರು ಮಾತಾಡಬೇಡಿ. ಅವ್ರು ಮಾತಾಡಬೇಡಿ. ಅವ್ರು ಹೇಳಿದ ಅವ್ರು ಮಾತಾಡಬೇಡಿ. ಮಾನ್ಯ ಸಭಾಪತಿಗಳೇ, ಒಂದು ನಿಮಿಷ. ನಾನು ಹೇಳಿದ್ದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳಿದ್ದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ನಾನು ಹೇಳಿದ್ದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು.
ಮಾಡಬೇಕಾಗಿತ್ತು. ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೌರವ ಕೊಟ್ಟರೆ ಅದ್ರ ಪ್ರಕಾರ ನಡ್ಕೋಬೇಕು. ನಡ್ಕೊಂಡಿಲ್ಲ ಅಂದ್ರೆ ಕ್ಷಮೆನೂ ಕೇಳಬೇಕು, ಇಲ್ಲಾಂದ್ರೆ ನೀವು ರೂಲಿಂಗ್ ಕೊಡ್ಬೇಕೀಗ. ಇವರೇ ಸಭಾನಾಯಕರೇ ಸಂವಿಧಾನ ಅಲ್ಲ ಮಾತಾಡಿ ದೊಡ್ಡದಾಗೆ ಒಂದು ನಿಮಿಷ ಅವ್ರು ಮಾತಾಡಿಬಿಡಿ, ಅವ್ರು ಮಾತಾಡಿಬಿಡಿ. ಕೊಲೆ ಮಾಡಿದ್ರು, ಒಂದು ನಿಮಿಷ ರೀ, ಕೊಲೆ ಮಾಡಿದ್ರು. ಕೇಳಿ ಅವ್ರಿಗೆ ಹೇಳಕ್ಕಾರ ಬಿಡಿ. ಅವ್ರ ವಿರೋಧ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.